ಮಂಚಣ್ಣಂಗೆ ಕಬಡ್ಡಿ ಪಂದ್ಯಾವಳಿಗಳು ನಡೀತಾ ಇದೆ. ನಮ್ಮ ಮಂಚಣ್ಣ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಆಯೋಜಕರು ಜೈ ಹಿಂದ್ ಮಂಚಣ್ಣ. ಈಗ ಜೈ ಹಿಂದ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಇಂದ ಆಯೋಜನೆ ಆಗಿರುವಂತ ಈ ಕಬಡ್ಡಿ ಪಂದ್ಯ ಏನಿದೆ ಇಲ್ಲಿ ವಿಜೇತರಿಗೆ ಸಿಕ್ಕ ಮೊದಲನೆಯ ಬಹುಮಾನ ಟಗರು ಪ್ಲಸ್ 10,000 ನಗದು. ಇಲ್ಲಿ ಗೆದ್ದಂತ ತಂಡಕ್ಕೆ ಅದನ್ನ ಕೊಟ್ಟಾಗುತ್ತೆ. ನೀವೇನ್ ನೆರೆದಿದ್ದೀರಾ ಇಲ್ಲಿ ಜನಗಳು ಕ್ರೀಡಾ ಪ್ರೋತ್ಸಾಹ ಮಾಡೋದ್ರಲ್ಲಿ ಇನ್ನಷ್ಟು ಮಗದಷ್ಟು ನೋಡುಗರು ಹೆಚ್ಚಿಸಬೇಕು. ಬಹು ಸಂಖ್ಯಾತ ಜನರು ಇಲ್ಲಿ ಆಗಮಿಸಿ ವೀಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬರಲಿ ಚಪ್ಪಾಳೆ. ಇದು ನಮ್ಮ ಅಂಜನ ಡೈಲಾಗ್ಗಳು. ಎಷ್ಟೊತ್ತು ಜೈ ಹಿಂದ್ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲರ ಆತಿಥ್ಯವನ್ನ ಸತ್ಕಾರವನ್ನು ಮಾಡಿದಂತ ನಮ್ಮ ಪ್ರಿಯವಾದಂತ ಮಂಜಣ್ಣರ ಬಗ್ಗೆ ಈ ರೀತಿ ಮಾತಾಡ್ತಾರೆ. ಆ ಮಂಜಣ್ಣ ಕಳೆದ 2 ದಿನಗಳಿಂದ ಸತತ ಅತಿಥಿಗಳಿಗೆ ಸತ್ಕಾರವನ್ನು ಮಾಡ್ತಿದ್ದಾರೆ ಅಂತ ನಾನು ಹೇಳ ಬಯಸ್ತೀನಿ. ಮೊಟ್ಟ ಮೊದಲಿಗೆ ಬಾರಿಗೆ ಆಯೋಜನೆ ಮಾಡುವ ಸಹಿತ ಅದ್ದೂರಿಯ ಆಯೋಜನೆ ಮಾಡಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಅಷ್ಟು ವೀಕ್ಷಕರು, ಪ್ರಜೆಗಳ ರಾಜರಂತೆ ವೀಕ್ಷಕರು ರಾಜರಂತೆ ದಯಮಾಡಿ ಗ್ಯಾಲರಿಗೆ ನಿರ್ಮಗೋಸ್ಕರ ಗ್ಯಾಲರಿಯನ್ನು ಸೃಷ್ಟಿ ಮಾಡಿದ್ದಾರೆ. ಗ್ಯಾಲರಿಯಲ್ಲಿ ಕುರಿತು ವೀಕ್ಷಣೆ ಮಾಡುವ ಮಜಾನೇ ಬೇರೆ. ಆ ಮಜವನ್ನು ನಿಮ್ಮದಾಗಿಸ್ಕೊಳ್ಬೇಕು. ಬೆನಕನ್ನ ಹಿಡಿಯುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಅಂತ ಯಡಿಯೂರು ಬಾಯ್ಸ್ ಆಕರ್ಷಕ ಇದ್ದಾರೆ. ಕಬಡ್ಡಿ ಪಂದ್ಯ ಬಹಳ ಸೊಗಸಾಗಿ ಮೂಡಿ ಬರ್ತಾ ಇದೆ. ಇಂದಿನ ಪಂದ್ಯ ಯಡಿಯೂರು ಬಾಯ್ಸ್ ಪಟಾಕಿ ಸದನ ಕೇಳಿಕೊಂಡು ದೀಪಾವಳಿ ಹಬ್ಬ ಅಂತ ಅನ್ಯತಾ ಭಾವಿಸಬೇಡಿ. ದೀಪಾವಳಿ ಹಬ್ಬ ಅಲ್ಲ ಗುರು, ಇದು ಕಬಡ್ಡಿಯ ಹಬ್ಬ ನಡೀತಾ ಇದೆ ದೊಡ್ಡಬಳ್ಳಾಪುರ ಮಹಾನಗರಿಯಲ್ಲಿ. ದೊಡ್ಡಬಳ್ಳಾಪುರದಲ್ಲಿ ಏನ್ ಫೇಮಸ್ ಅಂದ್ರೆ ಅರ್ಥ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ನೆನಪಾಗ್ತಾರೆ. ಘಾಟಿ ಸುಬ್ರಹ್ಮಣ್ಯನ ನೋಡೋದಕ್ಕೆ ಬೆಂಗಳೂರು ಅಷ್ಟೇ ವಿವಿಧ ಜಿಲ್ಲಾ ಭಾಗಗಳಿಂದ ಪೂಜಿಸುವುದಕ್ಕೆ ಅಂತ ದೊಡ್ಡಬಳ್ಳಾಪುರಕ್ಕೆ ಆಗಮಿಸ್ತಾರೆ. ದೊಡ್ಡಬಳ್ಳಾಪುರ ಜನ ಸಿಕ್ಕಾಪಟ್ಟೆ ದೊಡ್ಡ ಮನಸ್ಸಿನ ಹೊಂದಿರುವವರು ಬೋನಸ್ ಪಡೆದುಕೊಂಡಿದ್ದಾರೆ. ಯಡಿಯೂರಿನ ಬಾಯ್ಸ್. ಯಡಿಯೂರು ಅಂದ ತಕ್ಷಣ ನಮಗೆ ನೆನಪಾಗೋದು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿ ಅವರು ಮಾಡಿದಂತಹ ಚಮತ್ಕಾರಗಳು, ಅವರು ಜನರಿಗೋಸ್ಕರ ಮಾಡಿದಂತಹ ಸೇವೆಗಳು ನಮಗೆ ನೆನಪಾಗುತ್ತೆ. ಬಿಜೆಪಿಯ ರಾಜ್ಯ ಯುವ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರು ಆತ್ಮೀಯ ಮಿತ್ರರಾಗಿದ್ದ ವಿಶ್ವಾಸ್ ಗೌಡ ಅವರು ವೇದಿಕೆ ಆಸನದಿಂದ ಅತ್ಯುತ್ತಮವಾದಂತಹ ದಾಳಿಗಾರ ಇದ್ದ ಬೆನಕ ರೇಡ್ ನಲ್ಲಿ ಇದ್ದ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಯಡಿಯೂರು ಬಾಯ್ಸ್ ಏನಾದರೂ ಟ್ಯಾಕಲ್ ಮಾಡಲು ಯಶಸ್ಸನ್ನು ಗಳಿಸಿದ್ರೆ 1+1 ಅಂಕ ತಮ್ಮ ಖಾತೆಗೆ ಜಮೆ ಮಾಡ್ಕೊಳ್ಬಹುದು. ಆದ್ರೆ ಬೆನಕ ಇರೋ ತನಕ
ಬೆನಕವರ ಏಕದಂತ ಗಣಪನಂತೆ ಅಂಕವನ್ನು ಗಳಿಸುವಲ್ಲಿ ಯಶಸ್ಸನ್ನು ಗಳಿದ್ದಾರೆ ಬೆನಕ. ಏಕೈಕ ಆಟಗಾರ ಉಳಿದಿರುವಂತದ್ದು ಯಡಿಯೂರು ಬಾಯ್ಸ್. ಅಂಕವನ್ನು ಗಳಿಸಿಕೊಂಡು ಆಟಗಾರನ ರಿವೈವ್ ಮಾಡ್ಕೊಳ್ತಾರ ಅಥವಾ ಔಟ್ ಆಗಿ ಅಂಕವನ್ನ ಆಲ್ ಔಟ್ ಆಗಿ ತುಟ್ಟಾಗಿ ಕೊಡ್ತಾ ಆಯ್ತಾ ವಿಘ್ನ ಸ್ಪೋರ್ಟ್ಸ್ ಕ್ಲಬ್ಗೆ ಅಂತ ಕಾದು ನೋಡ್ಬೇಕಿದೆ. ಅನೇಕರು ಸಿಗುರಿದ್ದಾರೆ, ಅನೇಕ ಕ್ರೀಡಾಪಟುಗಳು ಬೆಳೆದಿದ್ದಾರೆ, ಬೆಳೆಸಿದ್ದಾರೆ. ನಮ್ಮ ಸ್ಟಾರ್ ರೈಡರ್ ಆಗಿರುವಂತಹ ಬಾಬು ಕೂಡ ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್ ಪಡೆಯುವಲ್ಲಿ ಯಶಸ್ಸನ್ನು ಗಳಿದ್ದಾರೆ. ಉತ್ತಮವಾದಂತಹ ರೈಡರ್ಗಳ ಹೊಂದಿರುವಂತಹ ಬಾಸ್ಕಿ ಕಬಡ್ಡಿ ಆಟದ ವೈಖರಿಯನ್ನು ನೋಡೋದಕ್ಕೆ ರಂಗಭೂಮಿಯ ಕಲಾವಿದರೆಲ್ಲರೂ ಕೂಡ ಆಗಮಿಸಿದ್ದೀರಾ. ನಿಮಗೂ ಕೂಡ ಜೈ ಹಿಂದ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸ್ವಾಗತ ಸುಸ್ವಾಗತ. ಕಲಾ ರಸಿಕರು, ಕಲಾ ಅಭಿಮಾನಿಗಳು ಅನೇಕರಿದ್ದಾರೆ. ಹಾಗೆ ಕ್ರೀಡಾ ಅಭಿಮಾನಿಗಳು. ಕ್ರೀಡೆ ಕೂಡ ಕಲೆಯಂತೆ ಎರಡೂ ಕೂಡ ಆಗಿರೋದ್ರಿಂದ ಕಲೆಗೂ ಕ್ರೀಡೆಗೂ ಎರಡಕ್ಕೂ ಕೊಂಚ ವ್ಯತ್ಯಾಸ ಅಷ್ಟೇ. ಕಲೆಯನ್ನು ಮೈಗೂಡಿಸ್ಕೊಂಡವರು ಕಬಡ್ಡಿಯನ್ನು ಕೂಡ ಮೈಗೂಡಿಸ್ಕೊಂಡಿದ್ದಾರೆ. ಕಬಡ್ಡಿಯಲ್ಲಿರೋರು ಕಲೆಯಲ್ಲೂ ಕೂಡ ಇದ್ದಾರೆ. ಅನೇಕರು ತಮ್ಮದೇ ಆದಂತಹ ಚಾಕು ಚಕ್ಯತೆಯನ್ನು ತೋರಿಸುವುದರ ಮೂಲಕ ರಂಗಭೂಮಿಯಲ್ಲಿರಲಿ ರಣರಂಗದಲ್ಲಿರಲಿ ಎರಡರಲ್ಲೂ ಕೂಡ ನಿಸ್ತೀಮರಂತೆ ಕಲಾವಿದರಂತೆ ಕಲಾ ಅಭಿಮಾನಿಗಳು ಹೇಗೆ ರಂಜಿಸ್ತಾರೋ ಅದರಂತೆ ಕಬಡ್ಡಿ ಆಟದಲ್ಲಿ ಕಬಡ್ಡಿ ಅಭಿಮಾನಿಗಳನ್ನ ರಂಜಿಸುವುದೇ ನಮ್ಮ ಪ್ರಮುಖ ಆದ್ಯ ಕರ್ತವ್ಯವಾಗಿರುತ್ತೆ. ಅತ್ತ ವಿಘ್ನ ಸ್ಪೋರ್ಟ್ಸ್ ಕ್ಲಬ್ಗೆ ರೇಡ್ ನಲ್ಲಿ ಮತ್ತು ಡಿಫೆನ್ಸ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಅಂಕವನ್ನು ಗಳಿಸುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಉತ್ತಮ ಹಿಡಿತ. ಹೌದು, ಎತ್ತ ಹುಲಿಯಂತೆ ಸ್ಟಾರ್ ರೈಡರ್ ಆಗಿರುವಂತಹ ಈ ನಮ್ಮ ಆಟಗಾರ, ಅತ್ಯುತ್ತಮವಾದಂತಹ ಆಟಗಾರ ವಿಘ್ನ ಸ್ಪೋರ್ಟ್ಸ್ ಕ್ಲಬ್ ನ ಬಾಬು. ಏ ಬಾಬು ಅಮೆರಿಕದಲ್ಲಿ ಬಾಬ್ ಮಾರ್ಲೆ ಫೇಮಸ್ ಅಂತೆ, ಆದರೆ ಕಬಡ್ಡಿ ಆಟದಲ್ಲಿ ಈ ವಿಘ್ನ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ಸ್ಥಳೀಯ ಆಟಗಾರರಾಗಿ ಬಾಬು ಫೇಮಸ್ ಅಂತೆ. ಬರಲಿ ಆಡಿಯನ್ಸ್, ಮೇಕ್ ಸಮ್ ನಾಯ್ಸ್. ಅಲ್ಲ ಅಭಿಮಾನಿಗಳು ಹೊಡ್ರಿ ಚಪ್ಪಾಳೆ. ನೋ 90 ಓನ್ಲಿ ಕ್ಲಾಪ್ಸ್. ಕಾರ್ನರ್ಗಳಿಂದ ಕಾರ್ನರ್ ಬಾಸ್ಕಿಗೆ ಯಶಸ್ಸು ಸಿಕ್ಕಿದೆ. ಪುಷ್ಟ ಮೂಲಕ ಕವರ್ ಸಪೋರ್ಟ್ ಕೊಟ್ಟಿದೆ ಬಾಸ್ಕಿಗೆ. ಡುವಾಡೆ ರೇಡ್, ಡುವಾಡೆ ರೇಡ್ ನಲ್ಲಿ ವಿಘ್ನ ಸ್ಪೋರ್ಟ್ಸ್ ಕ್ಲಬ್ ನ ದಾಳಿಗಾರ. ಅನೇಕರು ಚಿಗುರುತ್ತಾ ಇದ್ದಾರೆ, ಅನೇಕ ಕ್ರೀಡಾಪಟುಗಳು ಹೊರ ಹೊಮ್ತಾ ಇದ್ದಾರೆ. ವಿಘ್ನ ಸ್ಪೋರ್ಟ್ಸ್ ಕ್ಲಬ್ ನ ಬೆಳೆಸ್ತಾ ಇರುವಂತಹ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಿರುವಂತಹ ರವಿ ಅಣ್ಣರವರ ಸಾರಥ್ಯದಲ್ಲಿ ನಡೀತಾ ಇದೆ ವಿಘ್ನ ಸ್ಪೋರ್ಟ್ಸ್ ಕ್ಲಬ್. ಈಚ್ ಬಾಲ್ ಕೊಟ್ಟು ತಗೊಳ್ಳೋದಂದ್ರೆ ಕಬಡ್ಡಿ ಆಟದ ಮಾತ್ರ ನಾವು ನೋಡ್ಬೋದು. ಅಂಕವನ್ನ ಕೊಡೋದು ಉಂಟು, ತಗೊಳ್ಳೋದು ಉಂಟಂತೆ. ಕಬಡ್ಡಿ ಆಟದಲ್ಲಿ ಮಾತ್ರ ನಾವು ಕಾಣಬಹುದು ಈ ವೈಖರಿಯ ವಿಚಿತ್ರಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ನಾಗೇಂದ್ರ ನಾಗರ್ ಅವರು ಬೆಳಗ್ಗೆಯಿಂದ ಫೋಟೋನ ಬ್ಯಾಕ್ ಟು ಬ್ಯಾಕ್ ತಗೊಳ್ತಾನೆ ಇದ್ದಾರೆ.